ಸೊ ಇಲ್ಲಿ ನೋಡ್ಬೋದು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯುವರ್ ರಾಕ್ ಸ್ಟಾರ್ ಶಶಾಂಕ್. ಇವತ್ತು ಟೂರ್ನಿಮೆಂಟ್ ಆಡಕ್ಕೆ ಹೋಗ್ತಾ ಇದ್ದೀವಿ. ಹೊಸ ಜರ್ಸಿ ನಂಬರ್ 13. ಇವಾಗ ಟೈಮ್ ಎಕ್ಸಾಕ್ಟಾಗಿ 6:30 ಆಗಿದೆ. ಜರ್ಸಿ ಹೆಂಗಿದೆ ಹೇಳಿ? ಚೆನ್ನಾಗಿದೆ ಡಿಸೈನು, ಜೋಶ್. ನಮ್ಮ ಟೀಮ್ ನೇಮ್ ಬಂದ್ಬಿಟ್ಟು ಗೋಸ್ಟ್ ರೈಡರ್ಸ್. ಸೊ ಇಲ್ಲಿ ನೋಡ್ಬೋದು, ಇದೆ ನಮ್ಮ ಟೀಮ್ ಗೋಸ್ಟ್ ರೈಡರ್ಸ್. ನಮ್ಮ ಟೀಮಲ್ಲಿ ಇವಾಗ ಇರೋದು ಅಭಿಷೇಕ್, ಇನ್ನು ಇಬ್ಬರು ಅಭಿಷೇಕ್ ಇದ್ದಾರೆ. ನೆಕ್ಸ್ಟ್ ಜಯಂತ್, ನೆಕ್ಸ್ಟ್ ಮಾರುತಿ, ನೆಕ್ಸ್ಟ್ ರಾಹುಲ್, ಶಶಾಂಕ್, ಮೀ, ಸೈಲೆಂಟ್ ಗಣಿ, ದರ್ಶನ್, ಕನಿಷ್. ಸೊ ಇದು ಬಂದ್ಬಿಟ್ಟು ನಾಕೌಟ್ ಮ್ಯಾಚ್ ಅಲ್ಲ, ಲೀಗ್ ಮ್ಯಾಚ್. ಸೊ ನಮಗೆ 5 ಮ್ಯಾಚ್ ಇದೆ. 5 ಮ್ಯಾಚಲ್ಲಿ 1 ಮ್ಯಾಚ್ ವಿನ್ ಆದರೆ 2 ಪಾಯಿಂಟ್ಸ್ ಥರ ಬರ್ತಾರೆ. 4 ಯಾರು ಫಿನಿಷ್ ಮಾಡ್ತಾರೋ ಅವರು ಕ್ವಾಲಿಫೈ ಆಗ್ತಾರೆ. ಇದು 6 ಓವರ್ ಮ್ಯಾಚು. ಸ್ಟ್ಯಾಂಡಿಂಗ್ ಒಂದು ಇನ್ನಿಂಗ್ಸಲ್ಲಿ ಒಬ್ರಿಗೆ 1 ಓವರ್ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು, ನಮಗೆ ಯಾರ ಮೇಲೆ ಫಸ್ಟ್ ಮ್ಯಾಚ್ ಇದೆ ಅಂತ ಹೇಳ್ತೀನಿ. ಆದಮೇಲೆ ಬರೋದೇ ನಮ್ಮ ಮ್ಯಾಚು, ಫ್ರೆಂಡ್ಸ್ ಕ್ರಿಕೆಟರ್ಸ್ ವರ್ಸಸ್ ಗೋಸ್ಟ್ ರೈಡರ್ಸ್. ಸೊ ಸೆಕೆಂಡ್ ಮ್ಯಾಚೇ ನಮ್ಮದಿರೋದು. ಇವತ್ತು ಇಂಡಿಪೆಂಡೆನ್ಸ್ ಡೇ. ಸೊ ಇಂಡಿಪೆಂಡೆನ್ಸ್ ಡೇಗೋಸ್ಕರ ಇವರು ಕಂಡಕ್ಟ್ ಮಾಡಿದ್ದಾರೆ ಮ್ಯಾಚನ್ನ. ಸೊ 8:30ಗೆ ಅಲ್ಲಿ ಇರೋಕ್ಕೆ ಹೇಳಿದ್ದಾರೆ. ಇವಾಗ ಆಲ್ರೆಡಿ 6:41 ಆಗಿದೆ. ಸೊ ಗೈಸ್, ಫೈನಲಿ ಓಡ್ತಾ ಇದ್ದೀವಿ. ಜಯಂತ ಬಂದಾಯಿತು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವರು ಗ್ಯಾಂಗ್ ಕಟ್ಕೊಂಡು ಗ್ಯಾಂಗ್ಸ್ಟರ್ ಅಕ್ಕ ಹೆಂಗೆ ನಮ್ಮ ಗ್ಯಾಂಗ, ಹೆಂಗಾರ ನಮ್ಮ ಗ್ಯಾಂಗ ಇಲ್ಲ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅದೇ ಗಾಯ್ಸ್, ನಾವು ಆಡ್ತಾವ್ರೆ. ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತವ್ರೆ. ಅಲ್ಲಿ ಬಂದ್ವಿ, ಅಂತೂ ಇಂತ ನೋಡ್ಬೋದು. ನೋಡೋಣ ಎಷ್ಟು ಜನ ಬಂದವ್ರೆ ಅಂತ. ನಾನು ನಮ್ಮ ಕ್ಯಾಪ್ಟನ್ನ ಹುಡುಕ್ತಾ ಇದ್ದೀನಿ. ಎಲ್ಲಿದ್ದಾನೋ ಗೊತ್ತಿಲ್ಲ ನಮ್ಮ ಕ್ಯಾಪ್ಟನ್. ಟ್ಯೂಮ್ ಟ್ಯಾಣ ಕಾಣಿಸ್ತದ? ಅಭಿ ಅವರೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನೋಡ್ಬೋದು, ಫುಲ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಏನಂತ ನಮ್ಮ ಜಯಂತವ್ರು ಬಂದರು. ಇವಾಗ ಬಂದಿರೋದು ನಾವು 4 ಜನ. ಇವಾಗ ಎಕ್ಸಾಕ್ಟಾಗಿ 6 ಮೆಂಬರ್ಸ್ ಇದ್ದೀವಿ. ಇನ್ನು ರಾಹುಲ್, ಅಭಿಷೇಕ್ ಬರಬೇಕು. ಅವ್ರಿಗೋಸ್ಕರ ವೇಟಿಂಗ್ ಆಯ್ತು. ಎರಡು ನೀರಾಮೆಗಳು ಮಲ್ಕೊಂಡವೆ. ಇಲ್ಲೊಂದು ನೋಡ್ರಿ, ಎಬ್ಬಾವ ಅನಕೊಂಡ ಇದು. ಓ, ನಿಮ್ದು ಹಿಡ್ದಿಲ್ಲ ಬ್ರೋ. ನೆಕ್ಸ್ಟ್ ಮ್ಯಾಚ್ ನಮ್ಮದು. ಸೊ ವೇಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮ್ಯಾಚ್ಗೆ. ಫಸ್ಟ್ ಮ್ಯಾಚು ಇದರಲ್ಲೇ ಗೊತ್ತಾಗ್ಬಿಟ್ಟಿರ್ತೀವಿ ಏನು ರಿಸಲ್ಟ್ ಅಂತ. ಸೆಕೆಂಡ್ ಮ್ಯಾಚ್ ಇವಾಗ ಆಗುತ್ತೆ, ನೋಡೋಣ ಏನಾಗುತ್ತೆ ಅದ್ರ ಬಗ್ಗೆ ಕೊಡ್ತೀವಿ. ಗೈಸ್, ಮ್ಯಾಚ್ ಮುಗೀತು. ಮ್ಯಾಚ್ ರಿಸಲ್ಟ್ ಏನಾಯ್ತಂದರೆ ಸೋತ್ಬಿಟ್ವಿ. ಸೋತಿದ್ದೀವಿ ಅಂತ ಬೇಜಾರೇನಿಲ್ಲ. ಆ್ಯಕ್ಚುಲಿ ನಮ್ಮ ಟ್ರೈ ನಾವು ಮಾಡಿದ್ದೀವಿ. ಆ್ಯಕ್ಚುಲಿ 5 ಮ್ಯಾಚಸ್ ಇತ್ತು ನಮಗೆ. ಅದರಲ್ಲಿ 5 ಮ್ಯಾಚಸಲ್ಲಿ ನಮಗೆ ನಾವು ವಿನ್ ಆಗಿದ್ದಂದರೆ 2 ಮ್ಯಾಚಸ್ ಅಷ್ಟೇ. ಫಸ್ಟ್ ಮ್ಯಾಚು ಫ್ರೆಂಡ್ಸ್ ಕ್ರಿಕೆಟರ್ಸ್ ಅನ್ನೋ ಟೀಮ್ ಮೇಲೆ ಆಡಿದ್ವಿ. 30 ರನ್ಸ್ ಅವ್ರು ಹೊಡೆದ್ರು, ಬಟ್ ನಾವು ಚೇಸ್ ಮಾಡೋಕ್ಕಾಗಿಲ್ಲ. ಫಸ್ಟ್ ಮ್ಯಾಚ್ ಸೋತ್ವಿ. ಸೆಕೆಂಡ್ ಮ್ಯಾಚ್ ಇತ್ತು, ಗಲ್ಲಿ ಬಾಯ್ಸ್ ಅನ್ನೋ ಟೀಮ್ ಮೇಲೆ ಇತ್ತು. ಅವ್ರ ಮೇಲೆ ಒಂದೇ ಅಂದರೆ 6 ಬಾಲಿಗೆ 4 ರನ್ ಬೇಕಿತ್ತು. ಸೊ ಲಾಸ್ಟ್ ಅವ್ರಿಗೆ ಹೋಯಿತು, ಬಟ್ ವಿನ್ ಆಗೋಕ್ಕಾಗಿಲ್ಲ. ಮ್ಯಾಚ್ ಬಂದಿದ್ದು ನಾವು ಕದಂಬ ಬಾಯ್ಸ್ ಮೇಲೆ. ಕದಂಬ ಟೀಮ್ ಮೇಲೆ ನಾವು ಆರಾಮಾಗಿ ವಿನ್ ಆದ್ವಿ. ನಾವು ವಿನ್ ಆಗಬೇಕಾಗಿರೋದು 3 ಮ್ಯಾಚು. ಸೊ 4th ಮ್ಯಾಚು ಡ್ರೀಮ್ ಲೆವೆನ್ ಟೀಮ್ ಮೇಲೆ ಇತ್ತು, ಬಟ್ ಅವ್ರ ಮೇಲೆ ನಾವು ಸೋತ್ವಿ.
ಆ್ಯಂಡ್ ಫೈನಲಾಗಿ 5th ಮ್ಯಾಚ್ ನಮಗೆ 5th ಟೀಮ್ ಯಾರ್ದೋ ಒಂದಿತ್ತು, ಬಟ್ ಅವ್ರ ಮೇಲೆ ವಿನ್ ಆದ್ವಿ. ಬಟ್ ಏನು ಪ್ರಾಬ್ಲಮ್ ಆಯ್ತು ಅಂದರೆ 3 ಮ್ಯಾಚ್ ನಾವು ವಿನ್ ಆಗಬೇಕು ಬಟ್ ನಾವು ವಿನ್ ಆಗಿದ್ದು ಮಾತ್ರ 2 ಮ್ಯಾಚು. ಸೊ ಹಾಗಾಗಿ ನಮಗೆ 4th ಪ್ಲೇಸ್ ನಮಗೆ ಫಿಕ್ಸ್ ಆಯಿತು. ಅಂದರೆ ನಾವು 4th ಪೊಸಿಷನಲ್ಲಿ ನಮ್ಮ ಸ್ಲಾಟ್ನ ಎಂಡ್ ಮಾಡಿದ್ವಿ. ನಮ್ಮ ಹುಡುಗರು ಸಹ ತುಂಬಾ ಎಫರ್ಟ್ ಹಾಕಿದ್ರು, ಬಟ್ ಏನಂದರೆ ವಿನ್ ಆಗೋಕ್ಕಾಗಿಲ್ಲ. ಬಟ್ ಇಟ್ಸ್ ಓಕೆ, ನಾವು ಮತ್ತೆ ಟ್ರೈ ಮಾಡ್ತೀವಿ, ಮತ್ತೆ ವಿನ್ ಆಗ್ತೀವಿ ಅನ್ನೋ ನಂಬಿಕೆ ನನಗೆ. ನಾವು ಯಾರು ಆಡಿದಾರೋ ನಮ್ಮ ಹುಡುಗರಿಗೆ ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನೀವು ತುಂಬಾ ಎಫರ್ಟ್ ಹಾಕಿದ್ದೀರಾ. ಐ ನೋ ಸಮ್ ಮಿಸ್ಟೇಕ್ಸ್ ಆಗಿದೆ, ನಮ್ಮ ಕಡೆಯಿಂದನೂ ನಿಮ್ಮ ಕಡೆಯಿಂದ ಮಿಸ್ಟೇಕ್ಸ್ ಆಗಿದೆ, ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ನಾವು ಮತ್ತೆ ಆ ಮಿಸ್ಟೇಕ್ಸ್ನ ರಿಪೀಟ್ ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಮಿಸ್ಟೇಕ್ಸ್ ಮಾಡೋದಿಂದರೆ ನಾವು ಅರ್ಧ ಮ್ಯಾಚ್ ಸೋಲೋದಕ್ಕೆ ಕಾರಣವೇ ನಮ್ಮ ಮಿಸ್ಟೇಕ್ಸ್. ಸೊ ನಾವು ಈ ಮಿಸ್ಟೇಕ್ಸ್ನ ಒಂದು ಸ್ವಲ್ಪ ಸರಿ ಮಾಡಿಕೊಂಡ್ರೆ ನಾವು ಆರಾಮಾಗಿ ಕಪ್ ಹೊಡಿತೀವಿ ಅಂತ ನನಗೆ ನಂಬಿಕೆ ಇದೆ. ಟೀಮ್ ಮೇಲೂ ನನಗೆ ನಂಬಿಕೆ ಇದೆ. ನಮ್ಮ ಟೀಮ್ ಆಲ್ರೆಡಿ ತುಂಬಾ ಎಫರ್ಟ್ ಹಾಕಿದೆ ವಿನ್ ಆಗೋಕ್ಕೆ, ಬಟ್ ಇನ್ನೂ ಎಫರ್ಟ್ ಹಾಕಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕ್ಯಾಪ್ಟನ್ ಯಾರಂದರೆ ಕಾರ್ತಿಕ್, ವೈಸ್ ಕ್ಯಾಪ್ಟನ್ ನಮ್ಮ ರಾಹುಲ್ ಆಗಿದ್ದಾನೆ. ಸೊ ಇವಾಗ ನಮ್ಮದು ಪ್ರಾಪರ್ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಏನು ಆಡ್ತೀವೋ ಅದಕ್ಕೆ ಪ್ರಾಪರ್ ಪ್ಲ್ಯಾನ್ ಇದೆ. ಸೊ ಈ ಪ್ಲ್ಯಾನ್ ನಡ್ಕೊಂಡು ನಾವು ನೆಕ್ಸ್ಟು ಏನಾದ್ರು ಟೂರ್ನಮೆಂಟಿಗೆ ಹೋದರೆ ಪಕ್ಕ ವಿನ್ ಆಗ್ತೀವಿ ಅಂತ ನನಗೆ ನಂಬಿಕೆ ಇದೆ. ನಮ್ಮ ಬಾಯ್ಸ್ ಮೇಲೆ ನಂಬಿಕೆ ಇದೆ. ಮಾಡೋಕ್ಕಾಗಲ್ಲ, ನಿನ್ನಿಂದನೇ ಮ್ಯಾಚ್ ಸೋತೋಯ್ತು ಅಂತೆಲ್ಲ ಹೇಳೋಕ್ಕಾಗಲ್ಲ. ಇಟ್ಸ್ ಆಲ್ ಅಬೌಟ್ ಟೀಮ್ ಎಫರ್ಟ್ಸ್. ನನ್ನ ಒಪಿನಿಯನ್ ಇದೆ, ಇಟ್ಸ್ ಆಲ್ ಅಬೌಟ್ ಟೀಮ್ ಎಫರ್ಟ್ಸ್. ಸೊ ನಿನ್ನಿಂದನೇ ತಪ್ಪಾಯ್ತು ಅಂತ ನಾನು ಯಾವತ್ತೂ ಹೇಳೋಕೆ ಹೋಗಲ್ಲ. ಇಟ್ಸ್ ಎ ಟೀಮ್. ಅದೇ ಮ್ಯಾಚ್ ಆದಮೇಲೆ ತುಂಬಾ ಡಿಸ್ಕಸ್ ಆಯಿತು ನಮ್ಮ ಟೀಮ್ ಮಧ್ಯೆ. ಅಂದರೆ ನೀನು 1 ಡೌನ್ ಅಂದರೆ 1 ಡೌನ್ ಆಡಬೇಕು, 2 ಡೌನ್ ಅಂದರೆ 2 ಡೌನ್ ಆಡಬೇಕು, ಈ ಥರ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಇವಾಗ ನಾವು ಡಿಸ್ಕಸ್ ಮಾಡಿರೋ ಪ್ರಕಾರ ಕ್ಯಾಪ್ಟನ್ ಕಾರ್ತಿಕ್ ಅಂದರೆ ನಮ್ಮ ಅಣ್ಣ, ವೈಸ್ ಕ್ಯಾಪ್ಟನ್ ಬಂದ್ಬಿಟ್ಟು ರಾಹುಲ್. ಇವಾಗ ಓಪನಿಂಗ್ ಯಾರು ಹೋಗ್ತಾರೆ ಅಂದರೆ ಫಸ್ಟು ಜಯಂತ್ ಆ್ಯಂಡ್ ರಾಹುಲ್ ಇವರಿಬ್ಬರು ಓಪನಿಂಗ್ ಹೋಗ್ತಾರೆ. 1 ಡೌನ್ ನಾನು ಅಂದರೆ ಶಶಾಂಕ್ ಹೋಗ್ತೀನಿ. ಆ್ಯಂಡ್ 2 ಡೌನ್ ಮೇ ಬಿ ಗಣಿ ಅನಿಸುತ್ತೆ. 3 ಡೌನ್ 4 ಡೌನ್ ಅಂದರೆ ಫಿನಿಷಿಂಗ್ ರೋಲಲ್ಲಿ ಬಂದ್ಬಿಟ್ಟು ನಮ್ಮ ಅಣ್ಣ ಕಾರ್ತಿಕ್, ಅಭಿ ಆ್ಯಂಡ್ ಗಣಿ ಇವರು ಫಿನಿಷಿಂಗ್ ರೋಲಲ್ಲಿ ಬರ್ತಾರೆ. ಮಾರುತಿ ಇವರು ಹಂಗೆ ಆಡಾಕ್ತಾರೆ. ಸೊ ಈ ಥರ ನಮ್ಮ ಟೀಮ್ ಇದೆ. ಬೌಲಿಂಗಲ್ಲೂ ಅಷ್ಟೇ ಮುನಿಯವ್ರು ಫಸ್ಟ್ ಓವರ್ ಹಾಕ್ತಾರೆ, ಸೆಕೆಂಡು ನಾನು ಇಲ್ಲ ನಮ್ಮ ಅಣ್ಣ ಒಂದು 2 ಓವರ್ ಹಾಕ್ತೀವಿ. ನೆಕ್ಸ್ಟ್ ಇನ್ ಕೇಸ್ ಯಾರು ಕಂಟ್ರೋಲ್ ಮಾಡಿರ್ತಾರೋ ಅವರು ಒಂದು ಎಕ್ಸ್ಟ್ರಾ ಓವರ್ ಹಾಕೋ ಅನ್ನೋ ಪ್ಲ್ಯಾನಲ್ಲಿ ನಾವು ಅವತ್ತು ತುಂಬಾ ಡಿಸ್ಕಸ್ ಮಾಡಿದ್ವಿ. ಡಿಸ್ಕಸ್ ಮಾಡೋದ್ರ ಜೊತೆಗೆ ಪ್ರಾಕ್ಟೀಸು ಇಂಪಾರ್ಟೆಂಟು. ಸೊ ಪ್ರಾಕ್ಟೀಸು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಪ್ರಾಕ್ಟೀಸ್ ಮಾಡಿನೇ ಇನ್ಮೇಲೆ ಟೂರ್ನಮೆಂಟ್ ಆಡಬೇಕು. ಆ್ಯಕ್ಚುಲಿ ಪ್ರಾಕ್ಟೀಸ್ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಸತ್ಯಾಗ್ಲೂ ಹೇಳ್ತೀನಿ, ನೀವು ಡೈರೆಕ್ಟಾಗಿ ಹೋಗಿ ಆಡ್ತೀನಿ, ಡೈರೆಕ್ಟಾಗಿ ಹೋಗಿ ಮ್ಯಾಚ್ ವಿನ್ ಆಗ್ತೀನಿ ಅಂದರೆ ಅದು ಆಗೋ ಮಾತೇ ಅಲ್ಲ. ಸೊ ನಿಮ್ಮ ಎಫರ್ಟ್ ಹಾಕಬೇಕು, ನೀವು ಪ್ರಾಕ್ಟೀಸ್ ಹಾಕಿ. ಫಸ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೊಂದು ಒಂದು ಧೈರ್ಯ ಸಿಗುತ್ತೆ. ಓಕೆ, ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ಹೆಂಗೆ ಬೇಕಾದ್ರೆ ಹೊಡಿಬೋದು ಅಂತ ಒಂದು ಧೈರ್ಯ ಸಿಗುತ್ತೆ. ಸೊ ರ್ಯಾಂಡಮಾಗಿ ಹೋಗಿ ಯಾರು ಆಡೋಕ್ಕೆ ಹೋಗ್ಬೇಡಿ. ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಟೈಮ್ ತೊಗೊಳ್ಳಿ. ಟೈಮ್ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಮ್ಯಾಚ್ನ ಆಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅಷ್ಟೇ ಗೈಸ್, ಸೋತಿದ್ದೀವಿ ಅಂತ ನನಗೆ ಸತ್ಯಾಗ್ಲೂ ಬೇಜಾರಿಲ್ಲ. ಮತ್ತೆ ಟ್ರೈ ಮಾಡ್ತೀವಿ, ಮತ್ತೆ ವಿನ್ ಆಗೋಕ್ಕೆ ನೋಡ್ತೀವಿ. ನಮ್ಮ ಎಫರ್ಟ್ ನಾವು ಹಾಕ್ತೀನಿ ಅಂತ ನಾನು ಹೇಳ್ತಿದ್ದೀನಿ. ಸೊ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು. ಆ್ಯಂಡ್ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ ನಿಮಗೋಸ್ಕರ. ನನ್ನ ಲೈಫಲ್ಲಿ ಏನೇನಾಗುತ್ತೋ ಎಲ್ಲನೂ ಕ್ಯಾಪ್ಚರ್ ಮಾಡಬೇಕಂತ ಇದ್ದೀನಿ. ಬಟ್ 1 ತಿಂಗಳು ನಾನು ಬ್ಯುಸಿ ಇದ್ದೆ. ಸೊ ಆ ಒಂದು ರೀಸನ್ಗೆ ನನಗೆ ಯಾವುದು ವೀಡಿಯೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ಏನೋ ನನಗೆ 1 ತಿಂಗಳು ನನಗೆ ಫ್ರೀನೇ ಇರಲಿಲ್ಲ ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ. ಸೊ ಇನ್ಮೇಲೆ ನಾನು ವೀಡಿಯೋ ಮಾಡ್ತೀನಿ, ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತೀನಿ, ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ ಅಂತ ನಿಮಗೆ ಮಾತು ಕೊಡ್ತೀನಿ. ಪಕ್ಕ ನಾನು ಮಾಡೇ ಮಾಡ್ತೀನಿ. ಇನ್ನು ಯಾವುದೇ ಕಾರಣಕ್ಕೂ ವೀಡಿಯೋ ಮಿಸ್ ಆಗಲ್ಲ. ಅಟ್ಲೀಸ್ಟ್ ಒಂದು ವೀಕಿಗೆ 2-3 ವೀಡಿಯೋಸ್ ಅನ್ನೋ ಥರ ನಾನು ವೀಡಿಯೋ ಮಾಡಾಕ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್. ಸಿ ಯು ಅಗೇನ್, ಬಾಯ್.